ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದರೆ APY ಅಂತ ಕರೆಯಲ್ಪಡುವಂಥ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಮಾತನಾಡಲಿದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFD ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ, ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ, ನಿಮ್ಮ ಕುಟುಂಬದವರಿಗೆ, ಪರಿವಾರದವರಿಗೆ ಮತ್ತು ಸಂಬಂಧಿಕರಿಗೂ ಸಹ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಏನಿದು APY? APY ಅಟಲ್ ಪೆನ್ಷನ್ ಯೋಜನೆ ಯಾರು ಪಡ್ಕೊಬೋದು, ಇದರ ಅರ್ಹತೆಗಳೇನು, ಯಾವ್ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು, ಎಲ್ಲದರ ಬಗ್ಗೆ ಸಹ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ. APY ಅಟಲ್ ಪೆನ್ಷನ್ ಯೋಜನೆಯನ್ನು ಕೇಂದ್ರ ಸರ್ಕಾರ 2015ನೇ ವರ್ಷ ಪ್ರಾರಂಭಿಸಿದೆ. ಈ ಒಂದು ಯೋಜನೆ ಏನಿದೆ ಇದು ಅನ್ಆರ್ಗನೈಸ್ಡ್ ಸೆಕ್ಟರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಅಟಲ್ ಪೆನ್ಷನ್ ಯೋಜನೆಯನ್ನು ಅವರು ಜಾರಿಗೆಗೊಳಿಸಿದ್ದಾರೆ. ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತಂದರೆ ಇನ್ಕಮ್ ಟ್ಯಾಕ್ಸಿನ ಅಡಿಯಲ್ಲಿ ಬರದೇ ಇರುವಂತಹ ವ್ಯಾಪಾರ ವರ್ಗ ಯಾರಿದ್ದಾರೋ ಅವರೆಲ್ಲರೂ ಸಹ ಈ ಒಂದು ಪೆನ್ಷನ್ ಯೋಜನೆಯನ್ನು ನೀವು ಪಡ್ಕೊಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು APY ಅನ್ನುತ್ತಾ ಹೇಳಲ್ಪಡುವಂಥ ಅಟಲ್ ಪೆನ್ಷನ್ ಯೋಜನೆಯನ್ನು ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ. ಇದು ಸಹ NPS ಟ್ರಸ್ಟ್ನ ಅಡಿಯಲ್ಲಿಯೇ ಬರುತ್ತೆ. ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಹಿಂದೆ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೆ. ಅದೇ ರೀತಿಯಲ್ಲಿ ಸಹ ಅದೇ ಒಂದು ಟ್ರಸ್ಟಿನ ಅಂಡರಲ್ಲೇ ಸಹ ಈ ಒಂದು APY ಅಂತ ಕರೆಯಲ್ಪಡುವಂಥ ಅಟಲ್ ಪೆನ್ಷನ್ ಯೋಜನೆ ಸಹ ಬರಲಿದೆ ಅನ್ನುವಂಥ ವಿಚಾರ. ಹೆಚ್ಚಿನ ಮಾಹಿತಿ ನಿಮಗೆ ಈ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು PFRDA ಜಾಲತಾಣ ಆಗಿರ್ಬೋದು, NPS ಟ್ರಸ್ಟಿನ ಒಂದು ಜಾಲತಾಣ ಆಗಿರ್ಬೋದು, ಹಾಗೆ ಪ್ರೋಟಿಯನ್ ಗವರ್ಮೆಂಟ್ ವೆಬ್ಸೈಟ್ ಅನ್ನುವಂಥ ಜಾಲತಾಣದಲ್ಲಿ ಸಹ ನೀವು ಮಾಹಿತಿನ ಕಲೆ ಹಾಕ್ಬೋದಾಗಿದೆ. ಹಾಗೆ ಈ ಒಂದು APYಗೆ ಪ್ರತ್ಯೇಕವಾದಂಥ ಪ್ಲೇಸ್ಟೋರ್ನಲ್ಲಿ ಮೊಬೈಲ್ ಆ್ಯಪ್ ಇದೆ. ಅದನ್ನು ಸಹ ನೀವು ಡೌನ್ಲೋಡ್ ಮಾಡಿ ಅಲ್ಲಿ ಕೂಡ ನೀವು ರಿಜಿಸ್ಟರ್ ಮಾಡ್ಕೊಬೋದು. ಈ ಅಟಲ್ ಪೆನ್ಷನ್ ಯೋಜನೆಯಲ್ಲೂ ಸಹ ನಿಮಗೆ ಪ್ರಾನ್ ID ಸಿಗಲಿದೆ. ಈ NPSನಲ್ಲಿ ಹೇಗೆ ಪ್ರಾನ್ ID ಸಿಗುತ್ತೆ ಅಂತ ಹೇಳ್ತಾ ಇದ್ದನೋ ಪ್ರಾನ್ ID, ಅದೇ ರೀತಿಯೇ ಈ ಅಟಲ್ ಪೆನ್ಷನ್ ಯೋಜನೆಯಲ್ಲೂ ಸಹ ನಿಮಗೆ ಪ್ರತ್ಯೇಕವಾದಂಥ ಪ್ರಾನ್ ID ಅಂತ ಸಿಗುತ್ತೆ. ಸೊ ನೀವು ಒಂದು ಸಲ ರಿಜಿಸ್ಟರ್ ಮಾಡಿದ ಮೇಲೆ ಯಾವ್ಯಾವ ರೀತಿಯಾದಂಥ ಶುಲ್ಕಗಳನ್ನು ವಿಧಿಸಲಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅಕೌಂಟ್ ಓಪನಿಂಗ್ ಚಾರ್ಜಸ್ ಅಂತೇಳಿ ₹15, ತುಂಬ ಕಡಿಮೆ ಶುಲ್ಕವನ್ನು ಈ ಒಂದು APY ಅಂದರೆ ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ವಿಧಿಸಲಾಗಿದೆ ಅನ್ನೋಂಥ ವಿಚಾರ. ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತೇಳಿ ₹20ನ ಕಡಿತ ಮಾಡಲಾಗುತ್ತೆ. ಇದೆಲ್ಲವೂ ಸಹ ನಿಮ್ಮ ಬ್ಯಾಂಕಿನ ಖಾತೆಗೆ ಲಿಂಕ್ ಆಗಿರೋದ್ರಿಂದ ಅದು ಡಿಡಕ್ಟ್ ಆಗುತ್ತೆ. ಹಾಗೆ ಒಂದು ವೇಳೆ ಅಪ್ಗ್ರೇಡ್ ಅಥವಾ ಡೌನ್ಗ್ರೇಡ್ ಮಾಡಬೇಕು ಅಂತಂದರೆ ಸಹ ಅದಕ್ಕೆ ಪ್ರತ್ಯೇಕವಾಗಿ ₹25 ಚಾರ್ಜ್ ಮಾಡ್ತಾರೆ. ಮತ್ತು ಟ್ರಾನ್ಸಾಕ್ಷನ್ ಕಾಸ್ಟಲ್ಲಿ 0 ಆಗಿರುತ್ತೆ. ಯಾವುದೇ ರೀತಿಯಾಗಿ ಚಾರ್ಜನ್ನು ಹಾಕೋದಿಲ್ಲ ಅನ್ನೋಂಥ ವಿಚಾರ. ಯಾವ ರೀತಿ ಇದರಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅಂತಂದರೆ ನೀವು ಈ APY ಅಕೌಂಟ್ ಓಪನಿಂಗ್ ಫಾರ್ಮ್ ಇರುತ್ತೆ, ಆ ಫಾರ್ಮನ್ನು ನೀವು ನಿಮ್ಮ ಬ್ಯಾಂಕಿನಲ್ಲೇ ಸಹ ನೀವು ಅದನ್ನು ಫಿಲ್ ಮಾಡಿ ಕೊಡ್ಬೋದು. ಅವ್ರೇನು ಮಾಡ್ತಾರೆ ಅಂತಂದರೆ ಅದರಲ್ಲಿ ಆಪ್ಷನನ್ನು ಕೊಟ್ಟಿರ್ತಾರೆ. ನೀವು ತಿಂಗಳಿಗೆ ಪಿಂಚಣಿ ಬರೋ ಹಾಗೆ ಮಾಡ್ತಾ ಇದ್ದೀರಾ ಅಂದರೆ ಎಷ್ಟರ ಪ್ರಮಾಣದಲ್ಲಿ ಪಿಂಚಣಿ ನಿಮಗೆ ಸಿಗಬೇಕು. ₹1000, ₹2000, ₹3000, ₹4000 ಮತ್ತು ₹5000 ಮೊತ್ತದಲ್ಲಿ ನಿಮಗೆ ಪಿಂಚಣಿ ಅಂದರೆ ತಿಂಗಳಿಗೆ ಬರೋ ಹಾಗೆ ನೀವು ಮಾಡ್ಕೊಬೋದು. ಅದರಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಯಾವಾಗ ಈ ಪಿಂಚಣಿ ಸಿಗುತ್ತೆ ಅಂದರೆ ನಿಮಗೆ 60 ವರ್ಷದ ಆದ ಬಳಿಕ 60 ಇಯರ್ಸ್ ಆದಮೇಲೆ ನಿಮಗೆ ಈ ಒಂದು ಪಿಂಚಣಿ ಸಿಗುತ್ತೆ. ಅಲ್ಲಿ ತನಕ ಈ ಪಿಂಚಣಿಯ ಮೊತ್ತ ಏನಿದೆ ಇದರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ನೀವು ಹಾಕ್ತಾ ಬರಬೇಕು. ಅಂದರೆ ತಿಂಗಳಿಗೆ ₹1000 ಹಾಕಿದ್ರೆ 60 ವರ್ಷದ ಬಳಿಕ ನಿಮಗೆ ₹1000 ಪಿಂಚಣಿ ಸಿಗುತ್ತೆ, ಅಥವಾ ₹2000 ಅಥವಾ ₹3000, ₹4000, ₹5000. ಬರೀ ತಿಂಗಳಿಗೆ ಮಾತ್ರ ಕಾಂಟ್ರಿಬ್ಯೂಷನ್ ಇದೆಯಾ ಅಂತಂದರೆ ಇಲ್ಲ. ಇದರಲ್ಲಿ ನಿಮಗೆ ಕ್ವಾರ್ಟರ್ಲಿ ಕಾಂಟ್ರಿಬ್ಯೂಷನ್ ಇದ್ದರೆ 3 ತಿಂಗಳಿಗೆ ಒಂದು ಸಲ ಕೂಡ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು. 6 ತಿಂಗಳಿಗೆ ಒಂದು ಸಲ ಕೂಡ ನಿಮಗೆ ಅಂದರೆ ಬೈ ಇಯರ್ಲಿ ಒನ್ಸ್ ಅಂದರೆ ವರ್ಷಕ್ಕೆ 2 ಬಾರಿ 6 ತಿಂಗಳಿಗೆ ಒಂದೊಂದು ಸಲ ನೀವು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಮತ್ತು ವರ್ಷಕ್ಕೆ 1 ಬಾರಿ ಸಹ ನೀವು ಈ ಒಂದು APYಯಲ್ಲಿ ನೀವು ಕಾಂಟ್ರಿಬ್ಯೂಷನ್ ಹಾಕ್ಬೋದು ಅನ್ನೋಂಥ ವಿಚಾರ. ನೀವು ನೆನಪಿನಲ್ಲಿ ಇಡುವಂಥ ಅಂಶ ಏನು ಅಂತಂದರೆ ಯಾವ ತಿಂಗಳಲ್ಲಿ ನೀವು ಖಾತೆ ಓಪನ್ ಮಾಡಿ ಕಾಂಟ್ರಿಬ್ಯೂಷನ್ ಮಾಡಿರ್ತೀರೋ ಆ ತಿಂಗಳಿಂದ, ಆ ಒಂದು ಓಪನ್ ಮಾಡಿರುವಂಥ ದಿನಾಂಕದಿಂದ ಮುಂಬರುವಂಥ 1 ತಿಂಗಳಲ್ಲೋ ಅಥವಾ 3 ತಿಂಗಳ ಕಾಂಟ್ರಿಬ್ಯೂಷನಲ್ಲೋ ಅಥವಾ 6 ತಿಂಗಳ ಕಾಂಟ್ರಿಬ್ಯೂಷನಲ್ಲೋ ಯಾವ ದಿನಾಂಕನ ನಿಮಗೆ ಯಾವ ತಿಂಗಳು ಅಂತ ಗೊತ್ತಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ನಿಮ್ಮ ಬ್ಯಾಂಕಿನ ಖಾತೆಯಲ್ಲಿ ಇಡಬೇಕಾಗತ್ತೆ. ಸೊ ಒಂದು ವೇಳೆ ನಿಮ್ಮ ಬಳಿ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಲ್ಲ ಅಂದಾಗ ನೀವು ಮತ್ತೆ ಆ ಹಣವನ್ನು ಮತ್ತೆ ವರ್ಗಾವಣೆ ಮಾಡಿ ಬ್ಯಾಂಕ್ ಖಾತೆಯಲ್ಲಿ ಇಟ್ಟಾಗ ಈ ಒಂದು ಚಾರ್ಜಸನ್ನು ಅವರು ಹಾಕ್ತಾರೆ, ಬಡ್ಡಿನ ಹಾಕಲಾಗುತ್ತೆ. ಈ ಪಿಂಚಣಿ ಹಣವನ್ನು ಡಿಡಕ್ಟ್ ಮಾಡುವಂಥ ಸಮಯದಲ್ಲಿ ಹಣ ಇಲ್ಲದೇ ಇದ್ದಾಗ. ಸೊ ಲೇಟ್ ಪೇಮೆಂಟಿಗೂ ಸಹ ಚಾರ್ಜಸ್ ಇರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಅದೇ ರೀತಿಯಲ್ಲೇ ಈ ಒಂದು ಡ್ಯೂರೇಷನ್ ಅನ್ನೋದು ನೀವು ಬ್ಯಾಂಕಲ್ಲೇ ಹೋಗಿ ನೀವು ವಿವರವಾಗಿ ಆ ಮಾಹಿತಿನ ಪಡ್ಕೊಳ್ಳೋದ್ರ ಮೂಲಕ ಮೊದಲ ಬಾರಿಗೆ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಆ ಮಾಹಿತಿನ ನೀಡಲಾಗುತ್ತೆ ಅನ್ನೋಂಥ ವಿಚಾರ. ಅಕ್ಟೋಬರ್ 1, 2022ರ ಬಳಿಕ ಈ ಒಂದು ಅಟಲ್ ಪೆನ್ಷನ್ ಯೋಜನೆಯನ್ನು ಕೇಂದ್ರ ಸರ್ಕಾರದವರು ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರಿಗೆ ಅದು ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ರೂಲ್ಸನ್ನು ತಂದಿದ್ದಾರೆ. ಆ ಹಿಂದಿನವರೆಲ್ಲರೂ ಸಹ ಒಂದು ವೇಳೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರಿ ಅಂದರೆ ಅದನ್ನು ನೀವು ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ಬೋದಿತ್ತು. ಈಗ ಒಂದು ಸೌಲಭ್ಯವನ್ನು ನಿರಾಕರಿಸಲಾಗಿದೆ ಅನ್ನುವಂಥ ವಿಷಯ.
ಎಲಿಜಿಬಿಲಿಟಿ ಈ ಅಟಲ್ ಪೆನ್ಷನ್ ಯೋಜನೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ 18 ವರ್ಷದಿಂದ 40 ವರ್ಷದ ಒಳಗಡೆ ಇರುವಂತಹ ಸಾರ್ವಜನಿಕರು, ಭಾರತೀಯ ಪ್ರಜೆಗಳು, ನಾಗರಿಕರು ಈ ಒಂದು ಅಟಲ್ ಪೆನ್ಷನ್ ಯೋಜನೆ ಸೌಲಭ್ಯವನ್ನು ಪಡ್ಕೊಬೋದು ಅನ್ನುವಂಥ ವಿಚಾರ. ಈ ಹಿಂದೆ ನಾನು ಹೇಳಿದಂಗೆ 60 ವರ್ಷದ ಬಳಿಕ ಈ ನಿಮ್ಮ ಒಂದು ಹಣವನ್ನು ಪೆನ್ಷನಿನ ರೂಪದಲ್ಲಿ ತಿಂಗಳು ನೀಡಲಾಗುತ್ತೆ. ಒಂದು ವೇಳೆ ಈ ಅಟಲ್ ಪೆನ್ಷನ್ ಯೋಜನೆ ಖಾತೆದಾರರು ಸಾವನ್ನಪ್ಪಿದ್ದಲ್ಲಿ ಅವರ ಪಾರ್ಟ್ನರ್ಸ್ಗಳು, ಒಂದು ವೇಳೆ ಗಂಡ ಸಾವನ್ನಪ್ಪಿದ್ರೆ ಹೆಂಡತಿ ಆ ಒಂದು ಕಾಂಟ್ರಿಬ್ಯೂಷನನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಹಾಗೆ ನಾಮಿನೀಸ್ ಯಾರ ಹೆಸರಲ್ಲಿ ನಾಮಿನೇಷನ್ ಇರುತ್ತೋ ಅವರಿಗೆ ಈ ಒಂದು ಹಣವನ್ನು ನೀಡಲಾಗುತ್ತೆ ಪೆನ್ಷನಿನ ರೂಪದಲ್ಲಿ ಮಾಸಿಕವಾಗಿ ಅನ್ನೋದನ್ನು ಸಹ ಇದರಲ್ಲಿ ಉಲ್ಲೇಖಿಸಲಾಗುತ್ತೆ. ಸೊ ನೀವು ಅಕೌಂಟ್ ಓಪನಿಂಗ್ ಫಾರ್ಮ್ ನೀವು ಫಿಲ್ ಮಾಡಬೇಕಾದ್ರೆ ನಾಮಿನಿ ಡೀಟೇಲ್ಸ್ನ ಕಡ್ಡಾಯವಾಗಿ ನೀವು ಭರ್ತಿ ಮಾಡಬೇಕು ಅನ್ನುವಂಥ ಅಂಶ. ಈ ಅಟಲ್ ಪೆನ್ಷನ್ ಯೋಜನೆ ಅನ್ನೋದು 3 ಪೆನ್ಷನ್ ಫಂಡ್ಸಲ್ಲಿ ಹಣವನ್ನು ನಿವೇಶನ ಮಾಡಲಾಗುತ್ತೆ ಅನ್ನುವಂಥ ವಿಚಾರ. ಆ 3 ಪೆನ್ಷನ್ ಫಂಡಲ್ಲಿ ಮೊದಲನೇದು SBI ಪೆನ್ಷನ್ ಫಂಡ್, ಎರಡನೇದು ಬಂದ್ಬಿಟ್ಟು ಈ LIC ಪೆನ್ಷನ್ ಫಂಡು, ಮೂರನೇದು ಬಂದ್ಬಿಟ್ಟು UTIನ ಒಂದು ಪೆನ್ಷನ್ ಫಂಡ್. ಸೊ ಈ 3 ಪೆನ್ಷನ್ ಫಂಡ್ಸ್ಗಳಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್, ನೀವು ತಿಂಗಳಿಗೆ ಹಾಕುವಂಥ ಒಂದು ಹಣ ಏನಿದೆಯೋ ಆ ಪೆನ್ಷನ್ ಮೊತ್ತದ ಒಂದು ಕಾಂಟ್ರಿಬ್ಯೂಷನನ್ನು ಆ ಒಂದು ಫಂಡ್ಸ್ಗಳಲ್ಲಿ ವಿನಿಯೋಗಿಸಲಾಗುತ್ತೆ ಅನ್ನುವಂಥ ವಿಚಾರ. ಹಾಗೆಯೇ ಈ ಒಂದು ಪಾರ್ಷಲ್ ವಿತ್ಡ್ರಾವಲ್ ಆಪ್ಷನ್ ಬಂದ್ಬಿಟ್ಟು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನೀವು ಇದು ಅಟಲ್ ಪೆನ್ಷನ್ ಯೋಜನೆನ ನೀವು ವಿಡ್ರಾ ಮಾಡ್ಕೊಬೋದು ಪಾರ್ಷಲಿ ಅನ್ನುವಂಥ ವಿಚಾರನ ಹೇಳಲಾಗುತ್ತೆ. 14 ಸ್ಪೆಸಿಫಿಕ್ ಡಿಸೀಸಸ್ಗಳನ್ನು ಅದಕ್ಕೆ ಮಾತ್ರ ಈ ಒಂದು ಹಣವನ್ನು ಒದಗಿಸಲಾಗಿದೆ. ಅದನ್ನು ನೀವು NPS ಜಾಲತಾಣದಲ್ಲಿ, NPS ಟ್ರಸ್ಟ್ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದಾಗಿದೆ. ಯಾವ್ಯಾವ 14 ಕಾಯಿಲೆಗಳಿಗೆ ಈ ಒಂದು ಅಟಲ್ ಪೆನ್ಷನ್ ಯೋಜನೆಯ ಹಣವನ್ನು ನೀವು ವಿತ್ಡ್ರಾ ಮಾಡ್ಬೋದು ಅಂತ ಹೇಳಿ. ಒಂದು ವೇಳೆ ನೀವು 60 ವಯಸ್ಸಿಗಿಂತ ಮುಂಚೆನೇ ವಿತ್ಡ್ರಾ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಕಡ್ಡಾಯವಾಗಿ 80% ಹಣ ಏನಿದೆ ಅದನ್ನು ಆ್ಯನ್ಯುಟಿ ಪ್ಲ್ಯಾನಿಗೆ ನೀಡಲಾಗುತ್ತೆ. ಮಿಕ್ಕಿದ 20% ಹಣವನ್ನು ಮಾತ್ರ ವಿತ್ಡ್ರಾ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಒಂದು ವೇಳೆ 60 ವಯಸ್ಸಿನ ನಂತರದಲ್ಲಿ ನೀವು ಈ ಹಣವನ್ನು ಪಡ್ಕೊಬೇಕು ಅಂತಂದರೆ ಅದರಲ್ಲಿ 40% ಹಣವನ್ನು ನೀವು ಈ ಆ್ಯನ್ಯುಟಿ ಪ್ಲ್ಯಾನಿಗೆ, ಕಡ್ಡಾಯವಾಗಿ ಪೆನ್ಷನ್ ಪ್ಲ್ಯಾನಿಗೆ ಹಾಕಬೇಕಾಗತ್ತೆ ಅನ್ನುವಂಥ ವಿಚಾರ. ಮಿಕ್ಕಿದ ಒಂದು ಹಣ ಏನಿದೆ ಅಂದರೆ ಆ ಒಂದು 60% ಹಣವನ್ನು ನೀವು ವಿಡ್ರಾ ಮಾಡ್ಕೊಬೋದು ಅನ್ನುವಂಥ ವಿಚಾರ. ಸೊ ಈ ಆ್ಯನ್ಯುಟಿ ಪ್ಲ್ಯಾನಿನ ಮೂಲಕ ನಿಮಗೆ ಪೆನ್ಷನನ್ನು ನೀಡಲಾಗುತ್ತೆ. ಒಂದು ವೇಳೆ ನಿಮ್ಮ ಕಾಂಟ್ರಿಬ್ಯೂಷನ್ ಹಾಕಿರುವಂಥ ಹಣ ಏನಿದೆ ಅದು 2.5 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತಂದಾಗ ನೀವು ಕಂಪ್ಲೀಟ್ ವಿಡ್ರಾವಲನ್ನು ನೀವು ಮಾಡಬಹುದಾಗಿದೆ ಅಟಲ್ ಪೆನ್ಷನ್ ಯೋಜನೆ ಮೂಲಕ 60 ವರ್ಷದ ಒಳಗನೆ ಅನ್ನುವಂಥ ಅಂಶವನ್ನು ಸಹ ನೀವು ಗಮನಿಸಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಅಟಲ್ ಪೆನ್ಷನ್ ಯೋಜನೆಯ ಮಾಹಿತಿನ ನೀವು ಪಡ್ಕೊಬೋದು. ತಿಂಗಳಿಗೆ ನೀವು ಈ ಒಂದು ಹಣವನ್ನು ಹಾಕೋದ್ರ ಮೂಲಕ ನಿಮ್ಮ ಭವಿಷ್ಯದಲ್ಲಿ ಆಗಿನ ಒಂದು ಕಾಲಘಟ್ಟದಲ್ಲಿ ನಿಮಗೆ 60 ವಯಸ್ಸು ತುಂಬಿದ ಬಳಿಕ ಆ ಒಂದು ಹಣ ಏನಿದೆ ಬರುವಂಥ ಒಂದು ಪೆನ್ಷನಿನ ರೂಪದಲ್ಲಿ ಬರುವಂಥ ಹಣ ಏನಿದೆ ಅದನ್ನು ನೀವು ಔಷಧಿಗಳಿಗಾಗಿರ್ಬೋದು ಅಥವಾ ತಿಂಗಳ ಖರ್ಚಿಗಾಗಿರ್ಬೋದು ಯಾವುದೋ ಒಂದು ವಿಷಯಕ್ಕೆ ನೀವು ಆ ಒಂದು ಹಣವನ್ನು ಬಳಸ್ಕೊಬೋದಾಗಿದೆ. ಇದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅವರಿಗೆ ಇದೊಂದು ರೀತಿ ವರದಾನವಾಗಿದೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ, ತಪ್ಪದೆ ನಮ್ಮ ವಿಡಿಯೋವನ್ನು ಈ ಲೈಕ್ ಮಾಡೋದ್ರ ಮೂಲಕ ಭಾಳಷ್ಟು ಜನಕ್ಕೆ ಅದು ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್ ಅಲ್ಗಾರಿದಮ್. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನ ವಿವರಗಳು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಬೇಕು ಅಂತಂದರೆ ನಿಮ್ಮ ನಗರದ ಪಕ್ಕದಲ್ಲಿರುವಂತಹ ಪೋಸ್ಟ್ ಆಫೀಸ್ನಲ್ಲಿ ನೀವು ಭೇಟಿ ಮಾಡಿ ಮಾಹಿತಿನ ತಿಳ್ಕೊಬೋದಾಗಿದೆ. ಅಲ್ಲೂ ಸಹ ನೀವು ಅಕೌಂಟ್ ಓಪನ್ ಮಾಡ್ಬೋದು, ಅಥವಾ ನೀವು ಯಾವ ಒಂದು ಬ್ಯಾಂಕ್ ಖಾತೆ ಹೊಂದಿರ್ತೀರೋ ಆ ಬ್ಯಾಂಕಿನ ಬ್ರ್ಯಾಂಚಲ್ಲಿ ಹೋಗಿ ಸಹ, ಆ ಶಾಖೆಯಲ್ಲಿ ಸಹ ನೀವು ಹೋಗಿ ಅಲ್ಲಿ ಸಹ ಕೇಳಿಕೊಂಡು ಇದರ ಬಗ್ಗೆ ಮಾಹಿತಿನ ಕಲೆ ಹಾಕಿ ಅದರ ಮೂಲಕ ನಿರ್ಧಾರಗಳನ್ನು ನೀವು ಮಾಡಬಹುದಾಗಿದೆ ಅನ್ನುವಂಥ ವಿಚಾರನ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಅಂಶದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ತಪ್ಪದೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳೊಂದಿಗೆ ನಿಮ್ಮ KFET ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಸಂದೇಶ. ಧನ್ಯವಾದಗಳು.